ಕನ್ನಡ ಸಾಹಿತ್ಯ ಪರಿಷತ್ ಬೀದರ ದಾವಣಗೆರೆ ಜಿಲ್ಲಾ ಘಟಕ ಹಾಗೂ ಶರಣ ಮಾಗನೂರು ಬಸಪ್ಪ ಪ್ರತಿಷ್ಠಾನ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ರಾಜ್ಯ ಮಟ್ಟದ ಆರೂಢ ದಾಸೋಹಿ ಶರಣ ಮಗನೂರು ಬಸಪ್ಪ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಿಶ್ವಗುರು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ನಂಬಿ ಶ್ರದ್ಧೆಯಿಂದ ಆಚರಣೆ ಮಾಡುವವರಿಗೆ ಎಂದಿಗೂ ಬಸವ ರಕ್ಷಣೆ ಸಿಗಲಿದೆ ಎಂದು ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ ತಿಳಿಸಿದರು. ಬೀದರ್ ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಶರಣ ಮಗನೂರು ಬಸಪ್ಪ ಪ್ರತಿಷ್ಠಾನ ಕೊಡಮಾಡುವ 2023ನೇ ಸಾಲಿನ ರಾಜ್ಯ ಮಟ್ಟದ ಆರೂಢ ದಾಸೋಹಿ ಶರಣ ಮಗನೂರು ಬಸಪ್ಪ ಪ್ರಶಸ್ತಿ ಸ್ವೀಕರಿಸಿ ಅವರು ಕಾಯಕ ಮತ್ತು ದಾಸೋಹ ತತ್ವ ಅಳವಡಿಸಿಕೊಂಡು ಶರಣರು ಹೇಳಿದಂತೆ ನಡೆದರೆ ಬಸವಣ್ಣ ನಮಗೆ ಬುಲೆಟ್ ಪ್ರೂಫ್ ಇದ್ದಂತೆ. ಪ್ರತಿಯೊಬ್ಬರೂ ಶರಣ ಸಾಹಿತ್ಯ ಮೈಗೂಡಿಸಿಕೊಂಡು ಜೀವನ ಸಾಗಿಸಿ ಎಂದು ಕರೆ ನೀಡಿದರು. ಚಿಕ್ಕವನಿದ್ದಾಗ ನಾನು ಬಹಳ ದೈವ ಭಕ್ತನಾಗಿದ್ದೆ. ಪ್ರತಿ ಶನಿವಾರ ಹನುಮಾನ್ ಮಂದಿರಕ್ಕೆ ಹೋಗ್ತಾ ಇದ್ದೆ. ಪ್ರೌಢಶಾಲೆಯಲ್ಲಿ ಇದ್ದಾಗ ಔರಾದನಲ್ಲಿ ಲಿಂಗಾನಂದ ಸ್ವಾಮೀಜಿ ಪ್ರವಚನ ನೀಡಿದರು. ಒಂದು ರಾತ್ರಿ ಪೂಜ್ಯರ ಪ್ರವಚನ ಕೇಳಿದ ನಂತರ ನಾನು ಕೂಡ ಬಸವ ತತ್ವದ ಕಡೆ ವಾಲಿದೆ. ಬಹು ದೇವರ ಸ್ಮರಣೆ ಬಿಟ್ಟು ಇಷ್ಟ ಲಿಂಗವೇ ಸರ್ವಸ್ವ ಮಾಡಿಕೊಂಡೆ. ಬಸವ ಗುರುಗಳ ಕೃಪೆ, ಡಾಕ್ಟರ್ ಚನ್ನಬಸವ ಪಟ್ಟದೇವರ ಮಾರ್ಗದರ್ಶನದಲ್ಲಿ ಬಸವ ಮಠದ ಸಂಸ್ಕೃತಿ ಕಡೆ ಬಂದಿರುವೆ ಎಂದು ತಿಳಿಸಿದರು. ಬಡವನಿಂದ ಶ್ರೀಮಂತರಾದವರು ಬಹಳಷ್ಟಿದ್ದಾರೆ. ಶ್ರೀಮಂತರಾಗಿ ಧರ್ಮ ಬಸವ ತತ್ವದ ಮೇಲೆ ನಡೆದು ಬಡವರ ಅನಾಥರ ಕಡೆ ಲಕ್ಷ್ಯ ವಹಿಸುವವರು ಬಹಳ ಅಪರೂಪ. ಅಂತಹ ಕಾರ್ಯ ಮಾಡಿ ಸಮಾಜಕ್ಕೆ ಮಾದರಿಯಾಗಿದ್ದು ಮಗನೂರು ಬಸಪ್ಪ. ಬಸವ ತತ್ವವನ್ನು ಜೀವನದುದ್ದಕ್ಕೂ ಅಕ್ಷರಶಃ ಪಾಲಿಸಿದ್ದು ಬಸಪ್ಪನವರು. ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡುತ್ತಿರುವುದು ಖುಷಿ ತಂದುಕೊಟ್ಟಿದೆ ಎಂದು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ ತಿಳಿಸಿದರು. ಬಸವ ತತ್ವ ಅಳವಡಿಸಿಕೊಂಡು ಜೀವನ ಸಾಗಿಸಿದ ಮಾಗನೂರು ಬಸಪ್ಪನವರ ಸಮಾಜ ಸೇವೆ ಹಾಗೂ ನೆರವು ಮಾದರಿ ಎಂದು ಕನ್ನಡ ಸಾಹಿತ್ಯ ಪರಿಷತ್ ದಾವಣಗೆರೆ ಮಾಜಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಚ್.ಎಸ್. ಮಂಜುನಾಥ್ ಅವರು ಹೇಳಿದರು. ಉಪನ್ಯಾಸ ನೀಡಿದ ಅವರು ಹಲವು ಶಾಲಾ ಕಾಲೇಜು ಸಂಘ ಸಂಸ್ಥೆಗಳನ್ನು ಕಟ್ಟಿದ ಬಸಪ್ಪ ಅವರು ದಾವಣಗೆರೆಯ ಮಹಾತ್ಮ ಗಾಂಧಿ ಎಂದೇ ಖ್ಯಾತಿ ಹೊಂದಿದವರು. ಬಡತನದಲ್ಲಿ ಬೆಳೆದ ಬಸಪ್ಪನವರು ವಿವಿಧ ಉದ್ಯಮ ಆರಂಭಿಸಿ ಹಲವರಿಗೆ ನೆರವಾದರು. ಅವರ ಗಟ್ಟಿತನ ವ್ಯಕ್ತಿತ್ವ ಎಲ್ಲರಿಗೂ ಮಾದರಿ ಎಂದು ಸ್ಮರಿಸಿದರು. ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ನಿರ್ದೇಶಕಿ ಡಾಕ್ಟರ್ ಗೀತಾ ಈಶ್ವರ ಬಿಖಂಡ್ರೆ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಹುಲಸೂರು, ಪೂಜ್ಯ ಡಾಕ್ಟರ್ ಗಂಗಾಂಬಿಕೆ ಅಕ್ಕ, ಶ್ರೀ ಗುರುಬಸವ ಪಟ್ಟದೇವರು ಸಾನ್ನಿಧ್ಯ, ಮುಗನೂರು ಬಸಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಎಂ.ಬಿ. ಸಂಗಮೇಶ್ವರ್ ಗೌಡ್ರು ಅಧ್ಯಕ್ಷತೆಯನ್ನು ವಹಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸುರೇಶ ಚನ್ಶೆಟ್ಟಿ ಆಶಯ ನುಡಿಯನ್ನ, ಕರ್ನಾಟಕ ಕಾಲೇಜು ಪ್ರಾಚಾರ್ಯ ಡಾಕ್ಟರ್ ಬಸವರಾಜ ಬಲ್ಲೂರು ಅಭಿನಂದನಾ ನುಡಿ ಭಾಷಣ ಮಾಡಿದರು. ಬೀದರ್ ವಿವಿ ಕುಲಪತಿ ಪ್ರೊಫೆಸರ್ ಬಿ.ಎಸ್. ಬಿರಾದರ್, ಕನ್ನಡ ಸಾಹಿತ್ಯ ಪರಿಷತ್ ದಾವಣಗೆರೆ ಜಿಲ್ಲಾಧ್ಯಕ್ಷ ಬಿ. ವಾಮದೇವಪ್ಪ, ಡಾಕ್ಟರ್ ಎಚ್.ಎಸ್. ಮಂಜುನಾಥ್ ಕುರ್ಕಿ, ಪ್ರಮುಖರಾದ ಬಿ.ಜಿ. ಶೆಟ್ಕರ್, ಸೋಮಶೇಖರ್ ಪಾಟೀಲ್ ಗಾದಗಿ, ರಾಜೇಂದ್ರ ಕುಮಾರ್ ಗಂದ್ಗೆ, ಶರಣಪ್ಪ ಮಿಠಾರೆ, ಬಸವರಾಜ ಧನ್ನೂರ್, ಜಯರಾಜ ಖಂಡ್ರೆ, ಬಸವರಾಜ ಬುಳ್ಳ, ಎಂ.ಎಸ್. ಮನೋಹರ್, ಶ್ರೀಕಾಂತ ಸ್ವಾಮಿ, ಶಿವಶಂಕರ್ ಟೋಕರೆ ಸೇರಿದಂತೆ ಇನ್ನಿತರರು ಇದ್ದರು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಲೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಲೆಯ ಕೆಚ್ಚೇವು. ಮರೆದೇವು ಮರೆವ ನೆನೆದೇವು ಮನವ ಎನೆದೇವು ಒಲವ ಸೇವು ಕನ್ನಡದ ದೀಪ. ಕನ್ನಡ ದೀಪ ಸಿರಿನುಡಿಯ ದೀಪ ಹೊರ ವ್ಯಕ್ತಿ ತೋರುವ ದೀಪ. ಇವೆಲ್ಲವೂ ಹೊಡೆದೋಡಿಸಿ ಸಕಲ ಜೀವಿಗಳ ಲೇಸಾಗಲಿ ಅಂತಕ್ಕಂಥ ಕ್ರಾಂತಿ ನಡೆದಿದ್ದೆ. ಅದು ಇದೇ ಪುಣ್ಯದಲ್ಲಿ ಅದು ಅಪ್ಪ ಬಸವಣ್ಣನವರ ನೇತೃತ್ವದಲ್ಲಿ ಅಂತಕ್ಕಂಥ ಅಭಿಮಾನದ ಮಾತನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಬಸವಣ್ಣನವರ ವ್ಯಕ್ತಿತ್ವ ಹೆಂಗಿತ್ತು ಅಂತಂದ್ರೆ ಅದು ನನ್ನ ಬೈಯಿಂದ ಹೇಳ್ತಲ್ಲ, ನಮ್ಮ ಹಿರಿಯ ಕವಿಗಳು ಮತ್ತು ಸಾಹಿತಿಗಳು ಹೇಳ್ತಾರೆ. ಬುದ್ಧನ ದಯೆ, ಮಹಾವೀರನ ಕರುಣೆ, ಯೇಸುವಿನ ಅನುಕಂಪ, ಗಾಂಧೀಜಿಯ ಸತ್ಯ, ವಿವೇಕಾನಂದರ ದೇಶ ಪ್ರೇಮ, ಇವೆಲ್ಲಗಳು ಕೇವಲ ಬಸವಣ್ಣ ಒಬ್ಬರಲ್ಲೇ ಕಾಣಬಹುದಾಗಿತ್ತು ಅಂತ ಬಸವಣ್ಣನರ ವಾರಸುದಾರಾಗಿದ್ದ ನಾವೆಲ್ಲವುಗಳು ಸಹ ಆ ಬಸವಣ್ಣರ ವಿಚಾರಗಳನ್ನ ಪರಂಪರೆಗಳನ್ನ ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ. ನಮಗೆಲ್ಲ ಗೊತ್ತಿದೆ 12ನೇ ಶತಮಾನ ಅದು ಬಸವಾದಿ ಶರಣರ ಕಾಲ ಆಗಿದ್ರೆ, ಇದು 21ನೇ ಶತಮಾನ ಅದು ಪ್ರಚಾರ ಮತ್ತು ಪ್ರಸಾರದ ಯುಗ ಅಂತೇಳಿ. ಅಂತ ಬಸವ ಸಭೆದ ಅನುಭವ ಮಂಟಪದ ಪೂಜ್ಯರು ಈಗಿರುವಂತಹ ಅನುಭವ ಮಂಟಪದ ಆ ಸಂಸ್ಥೆಯ ಅಧ್ಯಕ್ಷರಾಗಿ ಇವತ್ತು ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಇದೇ ರಾಜ್ಯ ಮಟ್ಟದ ಮಾಗನೂರು ಬಸವ ಪ್ರತಿಷ್ಠಾನದ ಈ ಪ್ರಶಸ್ತಿಯನ್ನ ನೀಡಿರುವುದು ನಿಜವಾಗ್ಲೂ ನಮ್ಮ ಬೀದರ್ ಜಿಲ್ಲೆಯ ನಮ್ಮೆಲ್ಲ ಶರಣ ಬಂಧುಗಳಿಗೆ ಅತ್ಯಂತ ಖುಷಿ ಮತ್ತು ಸಂತೋಷ ಆಗಿದೆ ಅಂತ ಚಪ್ಪಾಳೆ ಮೂಲಕ ಒಂದ್ಸಲ ನಾನು ಆ ಪ್ರತಿಷ್ಠಾನಕ್ಕೆ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ.
ಬಂಧುಗಳೇ, ಇಲ್ಲಿ ಅನೇಕ ಗಣ್ಯರಿದ್ದಾರೆ, ಪೂಜ್ಯರಿದ್ದಾರೆ, ಅವರೆಲ್ಲ ಮಾತುಗಳನ್ನ ನಾವು ಕೇಳಬೇಕಾಗಿದೆ. ಹೀಗಾಗಿ ನಾನು ಆ ಕಡೆ ಏನು ಹೋಗ್ಲಾರ್ದೇನೆ ಇವತ್ತ ನಮ್ಮ ಶ್ರೀ ಮಾಗನೂರು ಬಸಪ್ಪನವ್ರ ಕುರಿತು ನಮ್ಮ ಮಂಜುನಾಥ್ ಕುರ್ಕಿ ಸರ್ ಅವ್ರು ಮಾತಾಡ್ತಾರೆ. ಆದ್ರೆ ಅವ್ರ ಬಗ್ಗೆ ಬಹಳ ನಮ್ಗೆಲ್ಲ ನಮ್ಮ ತಾಯಂದ್ರಿಗೆ ಗೊತ್ತಿದೆ. ನಾವು ಮನೆಯಲ್ಲಿ ಸಹಜವಾಗಿ ಅನ್ನ ಮಾಡ್ತೀವಿ ಅಂದ್ರೆ ಏನು ಮಾಡ್ಬೇಕಿಲ್ಲ, ಒಂದು ನಗಳನ್ನ ಮುಟ್ಟಿದ್ರೆ ಸಾಕು ಗೊತ್ತಾಗುತ್ತೆ ಅನ್ನ ಕುದಿತೋ ಇಲ್ಲೋ ಅಂತೇಳಿ. ಅವ್ರ ಬಗ್ಗೆ ನಮ್ಮ ಸಿರಿಯರಿ ಸ್ವಾಮಿಯವರು ಒಂದು ಸಾಲನ್ನ ಹೇಳ್ಬಿಟ್ಟಿದ್ದಾರೆ. ಅವರು ನಮ್ಮಂತ ಗುರುಗಳನ್ನ ಅನೇಕ ಜನ ನೀವು ನೋಡ್ಬೋದು, ಆದ್ರೆ ಈ ಬಸಪ್ಪ ನಂತರ ಇನ್ ಶಿಷ್ಯರು ಇರ್ತಾರೆ, ಇವ್ರು ಹಬ್ಬಕ್ಕೆ ಇಂಥವ್ರು ಎಲ್ಲೂ ಸಿಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂತ ದೊಡ್ಡ ಪೂಜ್ಯರ ಬಾಯಿಲಿಂದ ಇವತ್ತು ಬಸಪ್ಪ ತಂದೆಯವ್ರ ಬಗ್ಗೆ ಇಷ್ಟು ಚಲೋ ಮಾತುಗಳು ಹೇಳ್ತಾರೆ ಅಂದ್ರೆ ಅವ್ರ ವ್ಯಕ್ತಿತ್ವ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಅವರೇ ಮಾತಾಡ್ತಾರೆ. ಆ ಕಡೆ ನಾನೇನು ಹೋಗ್ಲಾರ್ದೇನೆ ನಾನು ಮತ್ತೆ ಮಾತುಗಳನ್ನ ಹೆಚ್ಚಿಗೆ ಮುಂದುವರಿಸಲಾರ್ದೇನೆ ಇವತ್ತು ಅನೇಕ ಗ್ರಾಮಗಳಿಂದ ಅನೇಕ ನಮ್ಮ ಬಸಭಕ್ತ ಶರಣ ಸಹೋದರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸಿದ್ರಿ. ನನಗಂತೂ ಸಾಕಷ್ಟು ದುಗಡನೆ ಆಗ್ಬಿಟ್ಟಿತ್ತು. ಇಂಥ ನಿನ್ನೆಯಿಂದ ಮಳೆ ಮೂರಾಗಿಂದ ಬರ್ತಾನೆ ಇದೆ. ಅದಕ್ಕೆ ಹೀಗಾಗಿ ಎಲ್ಲಿ ನಮ್ಮ ರಂಗಮಿತ್ರ ಹಿಂಗೆ ಖಾಲಿ ಹೋಗುತ್ತೋ ಅಂತಕ್ಕಂಥ ಇದ್ರ ಮಧ್ಯನೂ ಇಷ್ಟೊಂದು ಜನ ಸಂಖ್ಯೆಯಲ್ಲಿ ಕೂಡಕ್ಕೂ ಜಾಗದಲ್ಲಿ ನಿಂತು ಬಿಟ್ಟಿದ್ರಿ. ಹೀಗಾಗಿ ನಾನು ಇನ್ನೂ ಚೆನ್ನಾಗಿ ಆಯೋಜನೆ ಮಾಡ್ಬೋದಾಗಿತ್ತು. ಅದಕ್ಕೆ ನಿಮ್ಮಲ್ಲಿ ಒಂದು ಸಣ್ಣ ಕ್ಷಮೆಯನ್ನ ಈ ಸಂದರ್ಭದಲ್ಲಿ ಯಾಚಿಸುತ್ತಾ ಮತ್ತೆ ಮಾತುಗಳನ್ನು ಮುಂದುವರಿಸಲಾರ್ದೇನೆ, ಬಂಧುಗಳೇ, ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದ ಸಂಸ್ಥೆ ಉಳ್ಳಂತ ದೇಶ ನಮ್ಮ ಭಾರತ ಇದೆ. ಇಲ್ಲಿ ಹಲವಾರು ಜಾತಿಗಳಿವೆ, ಹಲವಾರು ಭಾಷೆಗಳಿವೆ, ವಿವಿಧತೆಯಲ್ಲಿ ಏಕತೆಯನ್ನು ಎಲ್ಲರ ಕಾಣ್ತೀವಿ ಅನ್ನೋದು ಭಾರತದಲ್ಲಿ ಕಾಣ್ತೀವಿ. ನಾನು ಯಾಕೆ ಭಾರತದ ಬಗ್ಗೆ ಮಾತಾಡ್ತಿದ್ದೆ, ನನಗೆ ನಮ್ಮ ಬೀದರ್ ಬಗ್ಗೆ ಹೇಳಬೇಕಾಗಿದೆ. ಅದು ನಮ್ಮ ದಾವಣಗೆರೆಯ ಬಂಧುಗಳಿಗೆ. ಯಾಕಂದ್ರೆ ಬೀದರ್ ಐತಿಹಾಸಿಕವಾಗಿ ಬಹಳ ಶ್ರೀಮಂತಿಕೆ ಉಳ್ಳಂತ ಜಿಲ್ಲೆ ನಮ್ದಾಗಿದೆ. 12ನೇ ಶತಮಾನದಲ್ಲಿ ಇಡೀ ಜಗತ್ತಿಗೆ ವಚನಗಳ ಮೂಲಕ ಸಂದೇಶ ಕೊಟ್ಟಂತ ನಾಡು ನಮ್ದಾಗಿದೆ. 15ನೇ ಶತಮಾನದಲ್ಲಿ ಶೈಕ್ಷಣಿಕವಾಗಿ ಒಬ್ಬ ದೊಡ್ಡ ಕ್ರಾಂತಿಮಯ ಮೊಹಮ್ಮದ್ ಗೌಂಡರು ನಿಲ್ಲಿಸಿದಂತ ಬೀಡು ನಮ್ದಾಗಿದೆ. ಇವತ್ತ ಗುರು ನಾನಕರು ನಿಲ್ಲಿಸಿದಂತ ಪವಿತ್ರ ನಾಡು ನಮ್ದಾಗಿದೆ. ಯಾವ ಕೋರ್ಟ್ನಲ್ಲಿ ಹಿಂದೂ ನಾವೆಲ್ಲ ಪ್ರತಿಜ್ಞೆ ಮಾಡ್ತೀವೋ ಅದು ನಮ್ಮಲ್ಲಿ ವಿಜ್ಞಾನೇಶ್ವರ ಅಂತಕ್ಕಂಥ ಬರೆದಂತ ಕೃತಿ ಅದಾಗಿದೆ. ಹೀಗಾಗಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಬೀದರ್ ಜಿಲ್ಲೆ ದೊಡ್ಡ ಹೆಸರು ಮೊದಲಿದೆ. ಬೇಕಾಗಿಲ್ಲ. ನಮ್ಮಂತೆಯೇ ಬದುಕಿ, ನಮ್ಮಂತೆಯೇ ಅನೇಕ ದುರ್ಗಮದ ಹಾದಿಗಳನ್ನು ದಾಟಿ ಸುಖ ಕಷ್ಟಗಳನ್ನು ಅನುಭವಿಸಿ ಬೇಕು ಬೇಡಗಳನ್ನು ಎಲ್ಲವನ್ನ ತ್ಯಾಗ ಮಾಡಿ ಸಮಾಜವೇ ನನಗೆ ಸರ್ವಸ್ವ ಎಂಬ ವ್ಯಕ್ತಿತ್ವವನ್ನು ಹೊಂದಿ ಇವತ್ತು ಬದುಕಿನ ಸಾರ್ಥಕತೆಯನ್ನು ಕೊಂಡಂಥ ವ್ಯಕ್ತಿಗಳು ನಮಗೆ ಆದರ್ಶಪ್ರಾಯರಾಗ್ತಾರೆ. ಅಂಥ ಆದರ್ಶಪ್ರಾಯರ ಸಾಲಿನಲ್ಲಿ ನಿಲ್ಲುವಂತಹ ವ್ಯಕ್ತಿತ್ವ ನಮ್ಮ ದಾವಣಗೆರೆಯ ಶರಣ ಹಾರೋಡ ದಾಸೋಹಿ ಮಾಗನೂರು ಬಸಪ್ಪನವರು. ಅವರ ವ್ಯಕ್ತಿತ್ವವನ್ನು ಕುರಿತು ನಾನು ಮಾತನಾಡಬೇಕಾದ್ರೆ, ವ್ಯಕ್ತಿ ಒಂದು ಆಂಗ್ಲ ಭಾಷೆಯಲ್ಲಿ ಒಂದು ಮಾತು ಬರುತ್ತೆ, ದೇರ್ ಈಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಬೀಯಿಂಗ್ ವುಮೆನ್ ಅಂತ ಹೇಳಿ. ನಾವು ಮನುಷ್ಯರಾಗಿ ಹುಟ್ಟಲಿಕ್ಕೆ ನಾವು ಬಯಸ್ತೀವಿ, ಆದರೆ ಮಾನವರಾಗಿ ನಾವು ಬದುಕಲಿಕ್ಕೆ ಬಯಸಲ್ಲ. ಆದರೆ ಮಾನವರಾಗಿ ಬದುಕುವುದಂದರೆ ಅದು ಬದುಕಿನ ಸಾರ್ಥಕತೆ. ಆ ಬದುಕಿನ ಸಾರ್ಥಕತೆ ಎಲ್ಲವನ್ನ ಮೆಟ್ಟಿ ನಿಲ್ಲುವಂತಹ ಶಕ್ತಿ ಅದಕ್ಕೆ ಇದೆ. ಹಾಗಾದರೆ ಅವರ ವ್ಯಕ್ತಿತ್ವದಲ್ಲಿ ಏನಿದೆ? ಆತ್ಮವಿಮರ್ಶೆ ಇದೆ. ಆರುಡ ದಾಸೋಹಿ ಶರಣ ಮಾಗನೂರು ಬಸಪ್ಪನವರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಶರಣ ಮಂಜುನಾಥ್ ಕುರ್ಕಿ ಅವರು ತಮ್ಮ ಮುಂದೆ ಇಟ್ಟಿದ್ದಾರೆ. ಮಾಗನೂರು ಬಸಪ್ಪನವರು ಅವರು ಬೆಳೆದು ಬಂದಂಥ ದಾರಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರು ಹುಟ್ಟಿದ್ದು ಬಹಳ ಬಡತನದಲ್ಲಿ. ಜೀವನ ಕಟ್ಟಿಕೊಳ್ಳಲೇನಪ್ಪ ಅಂದ್ರೆ ದಾವಣಗೆರೆಗೆ ಬಂದವರು. ಕಷ್ಟಪಟ್ಟು ದುಡಿದು ಕಾಯಕವೇ ಕೈಲಾಸ ಎಂದು ತಿಳಿದುಕೊಂಡು ತಾವು ಏನು ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು, ಆ ಕೆಲಸದಿಂದ ಏನು ಒಂದು ಹಣವನ್ನು ಸಂಪಾದನೆ ಮಾಡಿದರು, ಆ ಹಣವನ್ನು ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ. ಇದು ಹೆಮ್ಮೆಯ ವಿಷಯ. ಅಂಥ ಒಂದು ಸಂಸ್ಥೆಯಿಂದ ಇವತ್ತು ಪೂಜ್ಯ ಗುರುಗಳಿಗೆ ಏನು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರಲ್ಲ, ಆ ಒಂದು ಪ್ರಶಸ್ತಿಗೆ ಹೆಚ್ಚಿನ ಗೌರವ ಬಂದಿದೆ ಅಂತ ತಂದು ನಾನು ಭಾವಿಸ್ತೇನೆ. ತತ್ವ ಅಥವಾ ಶರಣತತ್ವ, ಸಾಮಾಜಿಕ ಸೇವೆ, ಶಿಕ್ಷಣ ಕ್ಷೇತ್ರದಲ್ಲಿ ಮೇರು ಸಾಧನೆಗೈದಂತಹ ವ್ಯಕ್ತಿತ್ವವನ್ನು ಹುಡುಕಿ ಕೊಡಮಾಡಬಹುದಾದಂತಹ ಒಂದು ಪ್ರಶಸ್ತಿ ಪ್ರದಾನ
ಇವತ್ತು ಅರ್ಥಪೂರ್ಣವಾಗಿ ನೆರವೇರಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಮತ್ತು ಅಷ್ಟೇ ಸಂತೋಷ ಆಗಿದೆ ಅಂತ. ಕಾರಣ ಏನಂದರೆ ಇವತ್ತು ಬಸವ ಸಂತನಿಗೆ ಆ ಬಸವ ಪ್ರಶಸ್ತಿ ಮುಡಿಗೇರಿರುವುದು ಆ ಪ್ರಶಸ್ತಿಗೆ ಮತ್ತಷ್ಟು ಗೌರವ ಹಿರಿಮೆಯನ್ನು ಗರಿಮೆಯನ್ನು ಹೆಚ್ಚಿಸಿದೆ ಅಂಥೇಳಿ ನಾನು ಭಾವಿಸ್ಕೊಂಡೇನೆ. ಒಂದು ಕಡೆ ಖಾದಿ ಬಟ್ಟೆಗಳನ್ನು ತೊಟ್ಟು ಗಾಂಧಿ ತತ್ವಗಳನ್ನು ಬಸವ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತು ಸಮಾಜ ಬೆರಗಾಗುವಂತೆ ಸಾಧನೆಗೈದು ಆದರ್ಶಪ್ರಾಯವಾದಂಥ ವ್ಯಕ್ತಿತ್ವ ಮಾಗನೂರು ಬಸಪ್ಪನವರು. ಇನ್ನೊಂದು ಕಡೆ ಬಸವಲಿಂಗ ಪಟ್ಟದೇವರು ಬಾಲ್ಕಿ ಸಂಸ್ಥಾನ ಪೀಠಾಧ್ಯಕ್ಷರು ಅನುಭವ ಮಂಟಪದ ಅಧ್ಯಕ್ಷರು ಆದಂಥ ಶ್ರೀಗಳಿಗೆ ಪೂಜ್ಯರಿಗೆ ಇವತ್ತು ಎಷ್ಟೋ ಜನ ಕಾವಿ ಬಟ್ಟೆಗಳನ್ನು ಧರಿಸಿ ಆ ಕಾವಿ ಬಟ್ಟೆ ಆಶಯಗಳಿಗೆ ವಿರುದ್ಧವಾಗಿ ನೀಡುವಂಥ ಈ ಕಾಲಘಟ್ಟದಲ್ಲಿ ಇವತ್ತು ಬಸವ ತತ್ವವನ್ನು ತಮ್ಮ ನಡೆ ಮತ್ತು ನುಡಿಯಲ್ಲಿ ಸಮಾನತೆಯನ್ನು ಸಾಧಿಸಿ ಆದರ್ಶಪ್ರಾಯವಾದಂಥ ಒಬ್ಬ ನೈಜ ಬಸವ ತತ್ವ ಯತಿ ಅಂದರೆ ಬಸವಲಿಂಗ ಪಟ್ಟದೇವರು. ಇಂತಹ ದೇವರಿಗೆ ನಾವು ಕೊಟ್ಟದ್ದು ಖಂಡಿತವಾಗಲೂ ನಮಗೆ ತುಂಬ ಆತ್ಮಸಂತೋಷವನ್ನು ಉಂಟು ಮಾಡಿದೆ. ಈ ಕಾರ್ಯಕ್ರಮ ಇಲ್ಲಿಗೆ 2020ರಲ್ಲೇ ಇದು ನಾವು ಹಮ್ಮಿಕೊಂಡಿದ್ವಿ. ಆ ಸಂದರ್ಭದಲ್ಲಿ ಕಣ್ಣಿಗೆ ಕಾಣದಿರುವಂತಹ ಕರೋನಾ ಆ ಕಾರ್ಯಕ್ರಮವನ್ನು ಬದಿಗೊತ್ತು. ಆದರೂ ಇವತ್ತು ನಮ್ಮ ಅವಧಿಯಲ್ಲೇ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಹಿರಿಯರಾದಂಥ ಬಿ ವಾಮದೇವಪ್ಪನವರು ಇವರ ಅಧ್ಯಕ್ಷತೆಯಲ್ಲಿ ಇವತ್ತು ಇವರು ಜಿಲ್ಲಾಧ್ಯಕ್ಷರಿದ್ದಾರೆ. ಅಂಥ ಆಶಯವನ್ನು ಹೊಂದಿದಂಥ ನಾವಿಬ್ಬರು ಅತ್ಯಂತ ಆತ್ಮೀಯ ಗೆಳೆಯರು. ನಮ್ಮ ಆಶಯಕ್ಕೆ ತಕ್ಕಂತೆ ಇವತ್ತು ಕಾರ್ಯಕ್ರಮವನ್ನು ಇಲ್ಲಿ ನಾವು ನಿರೂಪಿಸಿದ್ದೀವಿ. ಆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮತ್ತು ವೈಭವನ ಶಬ್ದ ಬಸವತತ್ವದಲ್ಲಿ ಅದು ವಿರೋಧ ಅನಿಸಿದರೂ ಸಹ ಇಂತಹ ವೈಭವಪೂರ್ಣವಾದಂಥ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಐತಿಹಾಸಿಕ ಘಟನೆಗಳಲ್ಲಿ ಒಂದಾದಂಥ ಮತ್ತು ಪುಟಗಳಲ್ಲಿ ಸೇರಬಹುದಾದಂಥ ಮತ್ತು ಹೊಸ ಅಧ್ಯಯನವನ್ನು ಬರೆಯಬಹುದಾದಂಥ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ನನ್ನ ನಲ್ಮೆಯ ಗೆಳೆಯ ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸನ್ಮಾನ್ಯ ಸುರೇಶ್ ಶೆಟ್ಟಿಯವರಿಗೂ ಮತ್ತು ಅವರ ಬಳಗಕ್ಕೂ ನಾವು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ದಾವಣಗೆರೆ ಹಾಗೂ ಮಾಗನೂರು ಬಸಪ್ಪ ಪ್ರತಿಷ್ಠಾನ ಸಮಿತಿಯಿಂದ ನಾವು ಗೌರವಪೂರ್ವಕವಾದಂಥ ವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಇದಕ್ಕೆ ಪೂರಕವಾದ ಎಲ್ಲ ಮಾಧ್ಯಮ ಮಿತ್ರರು ಇವತ್ತು ನಾನು ನೋಡಿದಾಗ ಸಕಾಲದಲ್ಲಿ ಆಗಮನಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಸೆರೆ ಹಿಡಿದು ಸಮಾಜಕ್ಕೆ ಬಿತ್ತರಿಸುವ ಮೂಲಕವಾಗಿ ಸ್ಫೂರ್ತಿಯನ್ನು ಪ್ರೋತ್ಸಾಹವನ್ನು ತುಂಬುವಂಥ ಮತ್ತೊಬ್ಬರು ಇಂಥ ದಾನಿಗಳಾಗುವಂಥ ಒಂದು ಸ್ಫೂರ್ತಿಯನ್ನು ತುಂಬುವಂಥ ಒಂದು ಕಾರ್ಯವನ್ನು ನೀವು ನಿರ್ವಹಿಸಿದಿರಿ. ನಿಮಗೂ ಸಹ ನಮ್ಮ ಪ್ರತಿಷ್ಠಾನದ ಪರವಾಗಿ ಮತ್ತು ಉಭಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತಾಪೂರ್ವಕವಾದಂಥ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಸಿರಿಗನ್ನಡ ಮಿಗಿಲ್ಗೆ ಇವತ್ತು ಶರಣರ ನಾಡಾಗಿರುವಂಥ ನಮ್ಮ ಐತಿಹಾಸಿಕ ನಗರ ಬೀದರ್ ನಗರದಲ್ಲಿ ದಾವಣಗೆರೆಯ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಮಾಗನೂರು ಬಸಪ್ಪ ಪ್ರತಿಷ್ಠಾನದ ವತಿಯಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೀದರ್ನ ಒಂದು ಸಹಯೋಗದಲ್ಲಿ ಇವತ್ತು ಮಾಗನೂರು ಬಸಪ್ಪ 2023ನೇ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಮ್ಮ ಬೀದರ್ನ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರ ಇವತ್ತು ಆಯೋಜನೆ ಮಾಡಲಾಗಿತ್ತು. ನಾನು ಆರಂಭದಲ್ಲಿ ನಮ್ಮ ದಾವಣಗೆರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾನ್ಯ ಅಧ್ಯಕ್ಷರು ನಮ್ಮೆಲ್ಲರಿಗೂ ಹಿರಿಯ ಚೇತನರಾಗಿರುವಂಥ ಬಿ ವಾಮದೇವಪ್ಪನವರಿಗೂ ಮತ್ತು ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಅಂದರೆ ಈ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಇದ್ದಾಗ ನಾನು ಮಂಜುನಾಥ್ ಸರ್ ಜೊತೆ ಕೆಲಸ ಮಾಡೋಂಥ ಒಂದು ಭಾಗ್ಯ ನನಗೂ ದೊರಕಿತ್ತು. ಅಂಥ ಅಧ್ಯಕ್ಷರು ಮತ್ತು ಆ ಪ್ರತಿಷ್ಠಾನ ಜೊತೆ ಭಾಳ ಸಂಪರ್ಕ ಉಳ್ಕೊಂತ ಮಂಜುನಾಥ್ ಸರ್ ಅವರು ಇಂಥ ಒಂದು ಅವಕಾಶವನ್ನು ಬೀದರ್ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೀಡಿದ ಸಲುವಾಗಿ ನಾನು ಆರಂಭದಲ್ಲಿ 2 ಪ್ರತಿಷ್ಠಾನಗಳಿಗೆ ಹಾರ್ದಿಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ ನಮ್ಮ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜರುಗಿತ್ತು. ಇಂದಿನ ಈ ಸಮಾರಂಭವನ್ನು ದಿವ್ಯ ಸಾನ್ನಿಧ್ಯ ಮತ್ತು ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ಜೊತೆಗೆ ನಮ್ಮ ಹುಲ್ಸೂರಿನ ಪೂಜ್ಯರಂಥ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ನೇತೃತ್ವ ವಹಿಸಿಕೊಂಡಿದ್ದರು. ಡಾಕ್ಟರ್ ಗಂಗಾಂಬಿಕೆ ಅಕ್ಕನವರು, ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಇವರೆಲ್ಲರೂ ಸಮಾರಂಭದಲ್ಲಿ ದಿವ್ಯ ನೇತೃತ್ವ ವಹಿಸಿಕೊಂಡಿದ್ದರು. ಇಂದಿನ ಸಮಾರಂಭವನ್ನು ನಮ್ಮ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ನಿರ್ದೇಶಕರಾದಂಥ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆ ಅವರು ಸಮಾರಂಭವನ್ನು ಉದ್ಘಾಟನೆ ಮಾಡಿದ್ದರು. ಜೊತೆಗೆ ನಮ್ಮ ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ BS ಬಿರಾದರ್ ಸರ್ ಅವರು ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ದರು. ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ಬಸವರಾಜ್ ಬಲ್ಲೂರ್ ಅವರು ಬಸವಲಿಂಗ ಪಟ್ಟದೇವರ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಮಂಜುನಾಥ್ ಸರ್ ಅವರು ಕುರ್ಕಿ ಅವರು ನಮ್ಮ ಮಾಗನೂರು ಬಸಪ್ಪನವರ ಕುರಿತಾದ ಬಹಳ ಅದ್ಭುತವಾದ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದರು. ಅನೇಕ ನಮ್ಮ ಬೀದರ್ನ ಬಸವಪರ ಸಂಘಟನೆಗಳು ಹಿರಿಯರು ಗಣ್ಯರು ಈ ಸಮಾರಂಭದಲ್ಲಿ ಭಾಗವಹಿಸಿದರು. ಒಟ್ಟಾರೆಯಾಗಿ ಇವತ್ತು ಈ ಮಾಗನೂರು ಬಸಪ್ಪ ಪ್ರತಿಷ್ಠಾನದ ವತಿಯಿಂದ ಇವತ್ತು ನಮ್ಮ
ಈ ನಾಡಿನ ಶ್ರೇಷ್ಠ ಚಿಂತಕರೊಬ್ಬರಾಗಿದ್ದು ಮತ್ತು ಅಪ್ಪಟ ಬಸವ ತತ್ವ ಅನುಯಾಯಿಗಳಾಗಿರುವಂಥ ಮತ್ತು ಯಾವಾಗೂ ನಿರ್ಗತಿಕರಿಗೆ ಅದು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲೇ ಬಹಳಷ್ಟು ಸೇಲ್ತಂಥ ನಮ್ಮ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಈ ಪ್ರಶಸ್ತಿಯನ್ನು ನೀಡಿದ್ದು ನಿಜವಾಗ್ಲೂ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಬಾಂಧವರಿಗೆ ಮತ್ತು ಬಸವ ಭಕ್ತರಿಗೆ ಬಹಳಷ್ಟು ಸಂತಸ ತಂದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇಡೀ ಸಮಾರಂಭವನ್ನು ಯಶಸ್ವಿಗೊಳಿಸಿದ ಈ ಸಂದರ್ಭದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅನೇಕ ಸಾಹಿತಿಗಳಿರ್ಬೋದು, ಅನೇಕ ಜನಪರ ಮತ್ತು ಕನ್ನಡಪರ ಸಂಘಟನೆಗಳ ಅನೇಕ ಪ್ರಮುಖರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ಅನೇಕ ಜನ ನಮ್ಮ ಬಸವ ಭಕ್ತರು ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಆಜೀವ ಸದಸ್ಯಗಳು ಭಾಗವಹಿಸಿದ್ರ ಮೂಲಕ ಇಡೀ ಸಮಾರಂಭವನ್ನು ಬಹಳ ಯಶಸ್ವಿಯಾಗಿ ಗೊಳಿಸಿದ ಸಲುವಾಗಿ ನಾನು ಮತ್ತೊಮ್ಮೆ ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಬಾಂಧವರಿಗೆ, ವಿಶೇಷವಾಗಿ ನಾನೆಲ್ಲ ಎಂದಿನಂತೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಬಹಳ 3 ದಿನದೂ ಈ ಸುದ್ದಿಯನ್ನು ನಿರಂತರವಾಗಿ ಬಿತ್ತರಿಸ್ತಾ ಇದ್ದಾರೆ. ಅವರಿಗೂ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನಾನು ಸುರೇಶ್ ಚಂದ್ರ ಶೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಬೀದರ್ ಘಟಕದ ಅಧ್ಯಕ್ಷನಾಗಿದ್ದೇನೆ. ನಿಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ಅತ್ಯಂತ ಅಭಿನಂದನೆಗಳನ್ನು ಪ್ರಥಮವಾಗಿ ಸಲ್ಲಿಸ್ತಾ, ಇವತ್ತು ಬೀದರ್ನಲ್ಲಿ ನಡೆದಾಡುವ ದೇವರೇ ಅಂತ ಹೇಳಿ ಪ್ರಖ್ಯಾತರಾಗಿರುವಂಥ ಬಸವಲಿಂಗ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರವರಿಗೆ ನಮ್ಮ 10ನೇ ಒಂದು ಮಾಗನೂರು ಬಸಪ್ಪ ಪ್ರತಿಷ್ಠಾನದ ಪ್ರಶಸ್ತಿಯನ್ನು ಇವತ್ತು ದಯಪಾಲಿಸಿದ್ದಾರೆ. ಅದು ಅತ್ಯಂತ ಸಂತೋಷದಾಯಕವಾದ ವಿಷಯ. ಕಿಕ್ಕಿರಿದು ನಮ್ಮ ಏನು ಚನ್ನಬಸವ ಪಟ್ಟದೇವರ ರಂಗಮಂದಿರ ಕಿಕ್ಕಿರಿದು ತುಂಬಿದ್ದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಇಂಥ ಒಂದು ಸಮಾರಂಭ ಅತಿ ಇತಿಹಾಸದಲ್ಲಿ ಒಂದು ದಾಖಲೆ ಉಳಿಬಹುದಾದಂಥ ಸಮಾರಂಭ ಆಗಿದೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೀನಿ. ಇದು 2014ರಿಂದ ಇದೇವರೆಗೂ 10ನೇ ಪ್ರಶಸ್ತಿ ಇದು ನಾವು ಕೊಡ್ತಾ ಇರೋದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಮಾಗನೂರು ಬಸಪ್ಪ ಪ್ರತಿಷ್ಠಾನದ ಸಹಯೋಗದಲ್ಲಿ. ಆದರೆ ನಾವು ಇದೇ ಪ್ರಥಮ ಬಾರಿಗೆ ನಮ್ಮ ದಾವಣಗೆರೆ ಜಿಲ್ಲೆಯಿಂದ ಬಿಟ್ಟು ಹೊರಗೆ ಬಂದು ಪ್ರಶಸ್ತಿಯನ್ನು ಕೊಡ್ತಾ ಇರೋದು ಇದೇ ಪ್ರಥಮ ಬಾರಿಗೆ. ಅದಕ್ಕೆ ಒಪ್ಪಿಸಿದ್ದು ನಮ್ಮ ದಾವಣಗೆರೆ ಜಿಲ್ಲೆಯ ನಿಕಟಪೂರ್ವ ಅಧ್ಯಕ್ಷರಾದಂಥ ಡಾಕ್ಟರ್ ಎಚ್.ಎಸ್. ಮಂಜುನಾಥ್ ಕುರ್ಕಿಯವರು ಮತ್ತು ನಮ್ಮ ಬೀದರ್ನ ನನ್ನ ಆತ್ಮೀಯ ಮಿತ್ರರಾದಂಥ ಸುರೇಶ್ ಚಂದ್ರ ಶೆಟ್ಟಿ ಅವರ ಪ್ರಯತ್ನದ ಫಲವಾಗಿ ಪೂಜ್ಯರನ್ನು ಒಪ್ಪಿಸಿ ಈ ಪ್ರಶಸ್ತಿಯನ್ನು ಪಡೆಯುವಂತೆ ಮಾಡಿದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅದಕ್ಕಾಗಿ ನಾನು ಆಯ್ಕೆ ಸಮಿತಿ ಪರವಾಗಿ ಇರುವವರೆಗೂ ಮತ್ತು ನಮ್ಮ ಮಾಗನೂರು ಬಸಪ್ಪ ಪ್ರತಿಷ್ಠಾನದವರಿಗೆ ಅಭಿನಂದಿಸ್ತೇನೆ. ಈ ಒಂದು ಪ್ರಶಸ್ತಿ ನಿಜಕ್ಕೂ ಕೂಡ ಪ್ರಶಸ್ತಿ ಅವರಿಗೆ ಹೆಚ್ಚು ಗೌರವ ತಂದು ಕೊಟ್ಟಿದೆ ಅನ್ನೋದಕ್ಕಿಂತ ಪ್ರಶಸ್ತಿಗೆ ಹೆಚ್ಚು ಗೌರವ ಬಂದಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಇಂಥ ಪ್ರಶಸ್ತಿಯನ್ನು ಪಡೆದ ಪೂಜ್ಯರಿಗೆ ಮತ್ತು ಭಾಗವಹಿಸಿದ ಎಲ್ಲ ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತು ಈ ಅತಿಥಿಗಳಾಗಿ ಭಾಗವಹಿಸಿದಂಥವರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ 2 ಜಿಲ್ಲೆಗಳ ಪರವಾಗಿ ಮತ್ತು ಮಾಗನೂರು ಬಸಪ್ಪ ಪ್ರತಿಷ್ಠಾನದ ಪರವಾಗಿ ಮತ್ತು ಮಾಧ್ಯಮದ ಎಲ್ಲ ಸನ್ಮಿತ್ರರಿಗೂ ಕೂಡ ನಾನು ಅಭಿನಂದಿಸಿ ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಶ್ರಮಿಸ್ತಾ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಶ್ರಮಿಸಿದವರಿಗೆ ಎಲ್ಲರಿಗೂ ನಾವು ಸಾಹಿತ್ಯ ಪರಿಷತ್ತು ಆಭಾರಿಯಾಗಿದೆ, ಧನ್ಯವಾದವನ್ನು ಅರ್ಪಿಸ್ತೇನೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಬಯಸ್ತೇನೆ. ನಮಸ್ಕಾರ. ನಿಮ್ಮ ಹೆಸರು? ಬಿ ವಾಮದೇವಪ್ಪ ಅಂತೇಳಿ, ನಾನು ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್